ಹೆಂಗ್ ಕಾಣ್ತಿದ್ಯಾ ನೋಡು ರಾಕ್ಷಸಿ ತರ. ನೀನ್ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ? ಈ ಕೋತಿ ಗದ್ದೆಯಲ್ಲಿ ಕೆಸರಲ್ಲೆಲ್ಲ ಒದ್ದಾಡಿರುತ್ತಲ್ಲ ಹಂಗ್ ಕಾಣಿಸ್ತಿದ್ಯಾ. ಏನಾಗಿ ನಾವು ಇಬ್ಬರು ಅವ್ರ ಥರ ಮಣ್ಣಿನ ಆಟ ಆಡೋದು. ನೀ ನನಗೆ ಮೆತ್ತು, ನಾನು ನಿನಗೂ ಮೆತ್ತುತ್ತೀನಿ. ಹಿಂಗ್ ಮಾತಾಡ್ತಾ ಇದ್ರೆ ಸೆಗಣಿ ತಂದು ಮುಖಕ್ಕೆ ಮೆತ್ಬಿಡ್ತೀನಿ. ಆದಿ ಏನೇ ನಿಂಗೆ ಬುದ್ಧಿ ಗಿದ್ದಿ ಇದೆಯೋ ಅಲ್ವಾ? ನನ್ನ ಮಗನ ಮೈಯೆಲ್ಲ ಮಣ್ಣು ಹಚ್ಚಿದ್ಯಲ್ಲ. ಅಮ್ಮ ಅದು ಸಾಕು ಸುಮ್ಮನಿರೋ. ನೀನು ಏನು ಹೇಳಕ್ ಬರ್ತಿದ್ಯಾ ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ. ಅವತ್ತಿನ ಥರನೇ ಇದೊಂದು ಚಾಲೆಂಜು ಸ್ಪರ್ಧೆ ನಾನೇ ಮಾಡಿದೆ ಅಂತ ಹೇಳಕ್ ಬರ್ತಿದ್ಯಾ ಅಲ್ವಾ? ಹೇಳೋದಲ್ಲ ಅದಕ್ಕೆ, ಅದೇ ಸತ್ಯ. ಯಾಕತ್ಗೆ ನಿಮಗೆ ಲಕ್ಷ್ಮಿ ಮಾತ್ರ ತಪ್ಪಿತಸ್ಥಳಾಗಿ ಕಾಣಿಸ್ತಾ ಇದ್ದಾಳ? ಅವಳ ಮೈ ಮೇಲೂ ಮಣ್ಣು ಹತ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇಲ್ವಾ? ಅವತ್ತು ಲಕ್ಷ್ಮಿ ಜೊತೆ ನಿಂತು ಆದಿ ಪ್ರಾರ್ಥನೆ ಮಾಡಿದಾಗ ಅವಳನ್ನ ಹೊಗಳಿದ್ರಲ್ಲ, ಈಗ ಯಾಕೆ ಅವಳನ್ನ ಬೈತಾ ಇದ್ದೀರಾ? ಮೊದಲು ಆದಿನೇ ಮಣ್ಣು ಮೆತ್ತಿದ್ದು, ಅದಕ್ಕೆ ಅವಳು ರಿಯಾಕ್ಟ್ ಮಾಡಿದ್ಲು. ಅದ್ರಲ್ಲಿ ತಪ್ಪೇನಿದೆ? ಎಲ್ಲ ಅಪವಾದನೂ ಅವಳ ಮೇಲೆ ಹಾಕ್ತಾ ಇರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಹೋಗ್ಲಿ ಬಿಡೆ ವಿಮಲಾ, ಚಿಕ್ಕ ಹುಡುಗರು. ಆದಿ ಲಕ್ಷ್ಮಿ ಇಬ್ರು ಹೋಗಿ ಸ್ನಾನ ಮಾಡ್ಕೊಳ್ಳಿ. ಅತ್ತೆ ಇದು ಅಂಟು ಮಣ್ಣು, ಹಾಗೆಲ್ಲ ಹೋಗೋದಿಲ್ಲ. ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿಸ್ಬೇಕು. ಆದಿ ಬಾ, ನಾನೇ ನಿಂಗೆ ಸ್ನಾನ ಮಾಡಿಸ್ತೀನಿ ಬಾ. ಲಕ್ಷ್ಮಿ, ನಿನ್ನ ತಲೆಗೂ ಮಣ್ಣು ಮೆತ್ಕೊಂಡಿದೆ, ನಿಂದು ಬೇರೆ ಉದ್ದ ಕೂದಲು. ಬಾ, ನಾನೇ ನಿನಗೆ ಸ್ನಾನ ಮಾಡಿಸ್ತೀನಿ. ನೋಡಿದ್ಯಾಮ್ಮ ಆ ಅತ್ತೆ ಲಕ್ಷ್ಮಿ ಪರವಾಗಿ ಹೇಗೆ ಮಾತಾಡಿದ್ರು ಅಂತ? ಇವ್ರ ಆಟ ನೋಡಿ ದೊಡ್ಡ ಸೀನ್ ಕ್ರಿಯೇಟ್ ಆಗುತ್ತೆ ಅನ್ಕೊಂಡೆ, ಆದ್ರೆ ಏನು ಹೇಳ್ದೆ ಅವರಿಬ್ರು ಹಾಗೆ ಕರ್ಕೊಂಡು ಹೋದ್ರು. ನಾನು ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ನನಗೆ ಅವಮಾನ ಆಗ್ತಿದೆ.